ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ರೆಡ್ ಫುಡ್ಡಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಈಗ ಮೊದಲಿಗೆ ಪಾತ್ರೆ ಗ್ಯಾಸ್ ಮೇಲೆ ಇಟ್ಟು ಅದು 4-5 ಚಮಚ ಸಕ್ಕರೆ ಹಾಕಿದ್ದೀನಿ. ಅದು ಕ್ಯಾರಮೈಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದು ಒಂಥರ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಅದನ್ನು ಕೈ ಆಡಿಸ್ತಾನೆ ಇರಬೇಕು. ಹೇಗೂ ಮಕ್ಕಳಿಗೆ ಹಾಲಿಡೇ ಅಲ್ಲ, ಅದಕ್ಕೋಸ್ಕರ ಅದು ಮಾಡ್ಕೊಡು ಮಮ್ಮಿ, ಇದು ಮಾಡ್ಕೊಡು ಮಮ್ಮಿ ಅಂತ ಕೇಳ್ತಾಯಿದ್ರು. ಇದೇ ಮಾಡ್ಕೊಡೋಣ, ಚೆನ್ನಾಗಿರುತ್ತೆ, ಬೇಸಿಗೆಗೂ ತಣ್ಣಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಕ್ಯಾರಮೆಲ್ ಆದಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನಾನು ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2-3 ಸ್ಪೂನ್ ಸಕ್ಕರೆ ಹಾಕಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಒಂದು ಬೌಲಲ್ಲಿ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಗಂಟಿಲ್ದಂಗೆ ಕಲಸಿಡ್ತಾ ಇದ್ದೀನಿ ಫ್ರೆಂಡ್ಸ್. ಅಷ್ಟರೊಳಗೆ ಅದೇನು ಹಾಲು ಬಿಸಿ ಆಗೋದ್ರೊಳಗೆ ಇಲ್ಲೊಂದು 4-5 ಪೀಸ್ ಬ್ರೆಡ್ ಪೀಸ್ ತೊಗೊಂಡು ಅದು ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಸಣ್ಣ ಪೀಸ್ ಇರೋದ್ರಿಂದ ನಾನು 6 ಪೀಸ್ ತೊಗೊಂಡಿದ್ದೀನಿ ಆಲ್ಮೋಸ್ಟು. ನೋಡಿ ಈ ಥರ ಹಾಕ್ಕೊಂಡು ಇದು ಸೈಡಿನೆಲ್ಲ ಒಣಗಿಸ್ಕೊಂಡು ಬ್ರೆಡ್ ಕ್ರಮ್ಸ್ ಬೇಕಾದ್ರೆ ಮಾಡ್ಕೋಬೋದು, ವೇಸ್ಟ್ ಆಗೋಲ್ಲ ಅದೇನು. ಇಲ್ಲಿ ನೋಡಿ ಆಲ್ರೆಡಿ ಆವಾಗಲೇ ಹಾಲು ಬಿಸಿ ಆಗಿದೆ. ನಾನು ಕಸ್ಟರ್ಡ್ ಪೌಡ್ರ್ ಹಾಕಿದ್ದೀನಿ. ಹಾಲು ತಿಕ್ಕಾದಮೇಲೆ ಆಲ್ರೆಡಿ ಆವಾಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಬ್ರೆಡ್ಡನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೇರಿಸಿದ್ಮೇಲೆ ಒಂದು 2 ಮಿನಿಟ್ಸ್ ಬಿಸಿ ಮಾಡಿ ಅದು ಶುಗರ್ ಕ್ಯಾರಮೆಲ್ ಮಾಡ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಇದು ಮಿಶ್ರಣನ ಹಾಕಿ ಈಗ ನೋಡಿ ಸ್ಟೀಮ್ ಮಾಡ್ತಾಯಿದ್ದೀನಿ ನಾನು. ಒಂದು 10 to 15 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಆ ತಣ್ಣಗಾದಮೇಲೆ ಒಂದು 4 ಅವರ್ಸ್ ಫ್ರಿಜ್ಜಲ್ಲಿಟ್ಟು ತಣ್ಣಗಾದಮೇಲೆ ನೋಡಿ ಈಗ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ನೀವೊಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಮಗ ತಿಂದಿಗೆ ಹೇಳ್ತಾ ಇದ್ದಾನೆ ನೋಡಿ. ಅದು ಆಲ್ರೆಡಿ ನನ್ನ ಮಗಳು ಕಟ್ ಮಾಡಿದ್ಲು, ಅದನ್ನು ಸೂಪರಾಗಿದೆ ಅಂತ ಹೇಳಿದೆ ಫ್ರೆಂಡ್ಸ್. ಬಾಯ್.